ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಾರ್ಮಾವೈಸ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ PGCET ಫಾರ್ಮಾ ಎಕ್ಸಾಮ್ ಆಗಿದೆ. ಆ ಎಕ್ಸಾಮ್ದು ಪ್ರಾವಿಷನಲ್ ಮೆರಿಟ್ ಲಿಸ್ಟ್ನ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಪ್ರಾವಿಷನಲ್ ಮೆರಿಟ್ ಲಿಸ್ಟ್ ಅಂದರೆ ತಾತ್ಕಾಲಿಕ ಮೆರಿಟ್ ಲಿಸ್ಟ್. ಇದು ಯಾವುದೇ ತರಹ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲ, ತಾತ್ಕಾಲಿಕ ಮೆರಿಟ್ ಲಿಸ್ಟ್. ಹಾಗೆ ಯಾರ್ಯಾರು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ತಮ್ಮ B.Pharm ಮಾರ್ಕ್ಸ್ನ ಎಂಟ್ರಿ ಮಾಡಿಲ್ಲ, B.Pharm ಮಾರ್ಕ್ಸ್ನ ತಪ್ಪಾಗಿ ಅಪ್ಡೇಟ್ ಮಾಡಿದ್ದೀರಾ ಅಂಥವ್ರಿಗೆ ಮತ್ತೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಪ್ಡೇಟ್ ಮಾಡೋಕ್ಕೆ. ಓಕೆ, ವೆಬ್ಸೈಟ್ಗೆ ಹೋಗಿ ಯಾರು ಫಿಲ್ ಮಾಡಿಲ್ಲ, ಯಾರು ಮಿಸ್ಟೇಕ್ ಮಾಡಿದ್ದೀರಾ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ್ರೆ ಹೋಗಿ ಅಪ್ಡೇಟ್ ಮಾಡಿ. ಇನ್ 2-3 ಡೇಸಲ್ಲಿ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಒನ್ಸ್ ಫೈನಲ್ ಮೆರಿಟ್ ಲಿಸ್ಟ್ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಯಾವ್ದು ಕಾಲೇಜ್ ಇಷ್ಟ ಆಗುತ್ತೋ ಆ ಕಾಲೇಜಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬೇಕೋ ಆ ಡಿಪಾರ್ಟ್ಮೆಂಟ್ನ ನೀವು ಆಪ್ಷನ್ ಎಂಟ್ರಿಲಿ ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಕ್ಯಾಟಗರಿ, ನಿಮ್ಮ ರ್ಯಾಂಕಿಂಗ್ ಮೇಲ್ಗಡೆ ಓಕೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ ಸೀಟ್ಸ್ ಇರುತ್ತಲ್ಲ ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಒನ್ಸ್ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಅಲಾಟ್ ಆದಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ವೆರಿಫಿಕೇಷನ್ಗೆ ತೊಗೊಂಡು ಹೋಗ್ಬೇಕು, ವೆರಿಫಿಕೇಷನ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ 10th ಆರ್ SLC ಮಾರ್ಕ್ಸ್ ಕಾರ್ಡ್, 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕು ವೆರಿಫಿಕೇಷನ್ಗೆ. ಎರಡನೇದು ಬರ್ತ್ ಸರ್ಟಿಫಿಕೇಟ್, ಜನನ ಪ್ರಮಾಣ ಪತ್ರ, ಸರ್ಟಿಫಿಕೇಟ್ ಫಾರ್ ಪ್ರೂಫ್ ಆಫ್ ಬರ್ತ್. ಎಲ್ಲ ಎವ್ರಿ ಸಿಟಿಸನ್ಗೂ ಬರ್ತ್ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ, ಅದನ್ನು ನಾವು ಸಬ್ಮಿಟ್ ಮಾಡಬೇಕು ವೆರಿಫಿಕೇಷನ್ಗೆ. B.Pharm ಮಾರ್ಕ್ಸ್ ಕಾರ್ಡ್ಸ್, ಓಕೆ, ಫಸ್ಟ್ ಸೆಮಿಸ್ಟ್ರಿಂದ ಹಿಡಿದು 8th ಸೆಮಿಸ್ಟರ್ವರೆಗೂ ಎಲ್ಲ ಮಾರ್ಕ್ಸ್ ಕಾರ್ಡ್ನು ಅಡ್ಮಿಷನ್ ಟೈಮಲ್ಲಿ ಇಲ್ಲ ವೆರಿಫಿಕೇಷನ್ ಟೈಮಲ್ಲಿ ನಾವು ಸಬ್ಮಿಟ್ ಮಾಡಬೇಕು. ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಏನು? ಕಾನ್ವೊಕೇಶನ್ ಸರ್ಟಿಫಿಕೇಟ್. ಓಕೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದನ್ನು ಕೇಳಲ್ಲ. ಯಾಕಂದರೆ ಎಕ್ಸಾಮ್ ಮುಗಿದು 6-7 ತಿಂಗಳು ಆದಮೇಲೆ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದು, ಹಾಗಾಗಿ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅಟೆಂಪ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಕಾಲೇಜ್. ಅಟೆಂಪ್ಟ್ ಸರ್ಟಿಫಿಕೇಟ್ನ ನೀವು ನಿಮ್ಮ ಕಾಲೇಜಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ನೀವು ಫಸ್ಟ್ ಸೆಮಿಸ್ಟ್ರಿಂದ 8th ಸೆಮಿಸ್ಟರ್ವರೆಗೂ ಎಷ್ಟು ಅಟೆಂಪ್ಟಲ್ಲಿ ಪಾಸ್ ಮಾಡಿದಿರ. ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮಿಸ್ಟರ್ನ ನೀವು ಎಷ್ಟು ಅಟೆಂಪ್ಟಲ್ಲಿ ಪಾಸ್ ಮಾಡಿದ್ರು, 1 ಅಟೆಂಪ್ಟಲ್ಲಿ ಪಾಸ್ ಮಾಡಿದಿರ, 2 ಅಟೆಂಪ್ಟಲ್ಲಿ ಪಾಸ್ ಮಾಡಿದಿರ, ಆ ಸರ್ಟಿಫಿಕೇಟ್ನ ನಿಮ್ಮ ಕಾಲೇಜಿಂದ ನೀವು ತಗೋಬೇಕು. ಇಂಟರ್ನ್ಶಿಪ್ ಆರ್ ಇಂಡಸ್ಟ್ರಿಯಲ್ ಸರ್ಟಿಫಿಕೇಟ್ ಇಂಡಿಕೇಟಿಂಗ್ ದಿ ಡೇಟ್ ಆಫ್ ಕಂಪ್ಲೀಷನ್. ಓಕೆ, ನೀವು ಯಾವ್ದಾದ್ರು ನಿಮ್ಮ B.Pharm ಮಾಡಬೇಕಾದ್ರೆ ನೀವೆಲ್ಲರೂ ಇಂಟರ್ನ್ಶಿಪ್ ಹೋಗಿದ್ರೆ ಇಂಡಸ್ಟ್ರಿಗೆ, ಅಲ್ಲಿ ಕೊಟ್ಟಿರೋ ಒರಿಜಿನಲ್ ಡಾಕ್ಯುಮೆಂಟ್ನ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ನ ನೀವು ವೆರಿಫಿಕೇಷನ್ಗೆ ಹೋದಾಗ ಸಬ್ಮಿಟ್ ಮಾಡಬೇಕು. ಓಕೆ, ಬೋರ್ಡ್ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆರ್ ಲೈಸೆನ್ಸ್ ಇಫ್ ಹ್ಯಾಡ್. ಓಕೆ, ನೀವು B.Pharm ಮುಗಿಸಿದ ತಕ್ಷಣ ಯಾವ್ದಾದ್ರು KSPCಗೆ ರಿಜಿಸ್ಟರ್ ಆಗಿದ್ರೆ ಆ ಡಾಕ್ಯುಮೆಂಟ್ನ ನೀವು ವೆರಿಫಿಕೇಷನಲ್ಲಿ ಸಬ್ಮಿಟ್ ಮಾಡಬೇಕು. ಡೊಮೈಸಲ್ ಸರ್ಟಿಫಿಕೇಟ್ ಆರ್ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1st to 10th. ಡೊಮೈಸಲ್ ಸರ್ಟಿಫಿಕೇಟ್ ಅಂದರೆ ನಿವಾಸ ಪ್ರಮಾಣ ಪತ್ರ. ಓಕೆ, ಈ ನಿವಾಸ ಪ್ರಮಾಣ ಪತ್ರನ ಅಥವಾ ಡೊಮೈಸಲ್ ಸರ್ಟಿಫಿಕೇಟ್ನ ನೀವು ತಹಶೀಲ್ದಾರ್ ಆಫೀಸಲ್ಲಿ ತಗೋಬಹುದು. ಅದಿಲ್ಲ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1st ಸ್ಟ್ಯಾಂಡರ್ಡ್ to 10th ಸ್ಟ್ಯಾಂಡರ್ಡ್. ಓಕೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವು ಎಲ್ಲೆಲ್ಲಿ ಓದಿದ್ದೀರಾ ಆ ಸ್ಕೂಲಿಂದ ಸ್ಟಡಿ ಸರ್ಟಿಫಿಕೇಟ್ನ ತೊಗೊಂಬಂದು ವೆರಿಫಿಕೇಷನಲ್ಲಿ ಸಬ್ಮಿಟ್ ಮಾಡಬೇಕು. ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ವ್ಯಾಲಿಡಿಟಿ ಇರೋ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕು. ಅಂದರೆ 5 years ವ್ಯಾಲಿಡಿಟಿ ಇರುತ್ತೆ. ನೀವು ಮಾಡಿಸಿದ್ರಿಂದ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಯಾವಾಗ ಮಾಡಿಸ್ತೀರಾ ಆ ಡೇಟಿಂದ 5 yearsವರೆಗೂ ವ್ಯಾಲಿಡಿಟಿ ಇರುತ್ತೆ. ಆ ವ್ಯಾಲಿಡಿಟಿ ಇರೋ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಮಾಡಬೇಕು. ನೆಕ್ಸ್ಟ್, ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಕೋಟಾದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನ ಸೆಲೆಕ್ಟ್ ಮಾಡಿರ್ತೀರಾ ಅವರು ಸರ್ಟಿಫಿಕೇಟ್ ಅಂಡರ್ ಆರ್ಟಿಕಲ್ 371J ಆ ಡಾಕ್ಯುಮೆಂಟ್ನ ವೆರಿಫಿಕೇಷನ್ಗೆ ಸಬ್ಮಿಟ್ ಮಾಡಬೇಕು. ಇನ್ನೊಂದು, ಯಾರು ಮ್ಯಾರಿಡ್ ಇದ್ದರೆ ಓಕೆ ಅವರು ಮ್ಯಾರೇಜ್ ಸರ್ಟಿಫಿಕೇಟ್ನ ತೊಗೊಂಬಂದು ಸಬ್ಮಿಟ್ ಮಾಡಬೇಕು. ಮ್ಯಾರೇಜ್ ಸರ್ಟಿಫಿಕೇಟ್ ಇನ್ ದಿ ನೇಮ್ ಆಫ್ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ದಿ ಹಸ್ಬೆಂಡ್ ನೇಮ್. ಓಕೆ, ನಿಮ್ಮ ಹಸ್ಬೆಂಡ್ ನೇಮಲ್ಲಿ ಆ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು, ಅದನ್ನು ತೊಗೊಂಬಂದು ಸಬ್ಮಿಟ್ ಮಾಡಬೇಕು.